ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕ್ಷಮೆ ಇರಲಿ. ಈ ಮಹಾನುಭಾವರ ಬಗ್ಗೆ ಸ್ವಲ್ಪ ತಡವಾಗಿ ಮಾತಾಡ್ತಿರೋದಕ್ಕೆ ಕ್ಷಮೆ ಇರಲಿ. ಯುದ್ಧದ ವಾತಾವರಣ ಇದ್ದಿದ್ದರಿಂದ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ತಡವಾಯಿತು. ಬಟ್ ಮಾತಾಡದೇ ಇರೋ ವಿಷಯ ಅಂತೂ ಖಂಡಿತ ಅಲ್ಲ. ಪಹಲ್ಗಾಮ್ ದಾಳಿಯ ನಂತರ ಒಂದು ಹೊಸ ಟೂಲ್ ಕಿಟ್ ಹುಟ್ಕೊಂಡಿದೆ. ನೀವು ಗಮನಿಸಿದ್ದೀರಾ? ಈ ಇಡೀ ದಾಳಿಯನ್ನ ಮೋದಿ ಅವರ ತಲೆ ಕಟ್ಟಿ ಮುಸ್ಲಿಂ ದಾಳಿಕೋರರನ್ನ ಸೇಫ್ ಮಾಡೋದೇ ಇವರ ಕೆಲಸ. ಅಂದರೆ ಕೆಲವರು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನದ ಮೇಲೆ ಕೂಡ ಕನಿಕರವನ್ನ ತೋರಿಸ್ತಿದ್ದಾರೆ. ಕಪಿಲ್ ಸಿಬಲ್, ಫೇಮಸ್ ಲಾಯರ್, ಇವ್ರು ಹೇಳ್ತಾರೆ ಈ ಪ್ರಕರಣವನ್ನು ಅಂತಾರಾಷ್ಟ್ರೀಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕು, ಯುದ್ಧ ಬೇಡ ಅಂತ. ನಮ್ಮ ಹೆಮ್ಮೆಯ CM ಸಿದ್ದರಾಮಯ್ಯ ಅವರು ಕೂಡ ಯುದ್ಧ ಎಲ್ಲ ಬೇಡ ಅಂತಾನೆ ಹೇಳಿದ್ದಾರೆ. ಇವರಂತೂ ಪಾಕಿಸ್ತಾನ ಮಾಧ್ಯಮದಲ್ಲಿ ಕೂಡ ಫೇಮಸ್ ಆಗಿಬಿಟ್ರು. ಜೊತೆಗೆ ಇನ್ನೊಂದು ದುರಂತ ಏನು ಗೊತ್ತಾ? ಇಲ್ಲಿ ಧರ್ಮದ ಆಧಾರದಲ್ಲಿ ದಾಳಿ ನಡೀತು ಅನ್ನೋದನ್ನೇ ಕೆಲವರು ಒಪ್ಪೋದಕ್ಕೆ ತಯಾರಿಲ್ಲ. ಜೊತೆಗೆ ಎಲ್ಲರೂ ಕೂಡ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರಂತೂ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ದೊಡ್ಡ ವಿದ್ವಾಂಸರಂತೆ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ತಿದ್ದಾರೆ. ಅದಕ್ಕೊಂದು ಉತ್ತರ ಕೊಡಬೇಕಲ್ವಾ? ಸೊ ಈ ವಿಡಿಯೋ ವೀಕ್ಷಕರೇ, ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಪಹಲ್ಗಾಮ್ ಘಟನೆ ನಂತರ ಏನು ಟ್ವೀಟ್ ಮಾಡಿದ್ದು ಅನ್ನೋದನ್ನು ಓದಿಕೊಂಡು ಆಮೇಲೆ ಅವರಿಗೆ ಒಂದಷ್ಟು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡೋ ಕೆಲಸವನ್ನು ಮಾಡೋಣ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಮಾಡಲು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಭಯೋತ್ಪಾದಕ ದಾಳಿಗೆ ಕೇಂದ್ರ ಸರ್ಕಾರದ ವೈಫಲ್ಯಕ್ಕೆ ದೇಶದ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಿದ್ದ ಬಿಜೆಪಿ ನೀಚ ರಾಜಕಾರಣಕ್ಕೆ ಮುಂದಾಗಿರೋದು ಈ ದೇಶದ ದುರ್ದೈವ. ಡೈವರ್ಟ್ ಅಂಡ್ ರೂಲ್ ತಂತ್ರ ಹೂಡಿದರೆ ನಿಮ್ಮ ವೈಫಲ್ಯಗಳನ್ನು ದೇಶದ ಜನರು ಮರೆಯೋದಿಲ್ಲ. ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಪಹಲ್ಗಾಮ್ಗೆ ಉಗ್ರರು ನುಸುಳಿ ಬಂದಿದ್ದು ಹೇಗೆ? ಒಂದು ತಿಂಗಳ ಹಿಂದೆ ಉಗ್ರರ ಸುಳಿವಿದ್ರೂ ಕೂಡ ನಿರ್ಲಕ್ಷಿಸಿದ್ದು ಯಾಕೆ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದ್ದು ಏಕೆ? ಪಹಲ್ಗಾಮ್ನಲ್ಲಿ ಭದ್ರತೆ ನಿಯೋಜಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದು ಏಕೆ? ಅಮರ್ನಾಥ್ ಬೇಸ್ ಕ್ಯಾಂಪ್ ಎನಿಸಿಕೊಂಡಿರುವ ಪ್ರದೇಶದಲ್ಲಿ ಒಬ್ಬನೇ ಒಬ್ಬ ಯೋಧನನ್ನು ನಿಯೋಜಿಸದೇ ಇರೋದು ಯಾಕೆ? ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚುವ ಮುನ್ನ ಬಿಜೆಪಿ ಉತ್ತರಿಸಬೇಕಾದ ಪ್ರಶ್ನೆಗಳಿವು. ಕಿಂಚಿತ್ ಶೋಕವೂ ಇಲ್ಲದೆ ಬಿಹಾರದಲ್ಲಿ ನಿತೀಶ್ ಅವರೊಂದಿಗೆ ವೇದಿಕೆಯಲ್ಲಿ ನಗೆ ಚಟಾಕಿ ಹಾರಿಸಿದ ಮೋದಿಯವರನ್ನಾದರೂ ಕೇಳಿ ಉತ್ತರ ಹೇಳಿ. ಪಹಲ್ಗಾಮ್ ಪ್ರವಾಸದಲ್ಲಿದ್ದ ಪ್ರತ್ಯಕ್ಷದರ್ಶಿಯ ಫೋಟೋ ಇಟ್ಕೊಂಡು ಕೊಳಕು ರಾಜಕೀಯಕ್ಕೆ ಮುಂದಾದ ಬಿಜೆಪಿಗೆ ಸತ್ಯ ಎಂದರೆ ಅಲರ್ಜಿ. ಏಕೆಂದರೆ ಸುಳ್ಳೆ ಅವರ ಮನೆ ದೇವರು. ಸತ್ಯವನ್ನು ಪಕ್ಷ, ಜಾತಿ, ಧರ್ಮಗಳಿಂದ ಅಳೆಯಲು ಸಾಧ್ಯವೇ? ಸತ್ಯವನ್ನು ಕಾಂಗ್ರೆಸ್ನವರು ಹೇಳಿದರೂ ಸತ್ಯವೇ, ಬಿಜೆಪಿಯವರು ಹೇಳಿದರೂ ಸತ್ಯವೇ. ನಿಮ್ಮದೇ ಯುವ ಮೋರ್ಚಾದ ಮುಖಂಡ RSS ಕಾರ್ಯಕರ್ತ ಅರವಿಂದ್ ಅಗರ್ವಾಲ್ ಕೂಡ ಸ್ಥಳೀಯ ಮುಸ್ಲಿಮರು ತಮ್ಮ ಜೀವ ಪಣಕ್ಕಿಟ್ಟು ನನ್ನನ್ನು ರಕ್ಷಿಸಿದ್ದಾರೆ, ಅವರ ಋಣ ತೀರಿಸಲಾಗದು ಎಂದಿದ್ದಾರೆ. ಬಿಜೆಪಿಯವರು ಕನಿಷ್ಠ ಅವರದ್ದೇ ಪಕ್ಷದವರ ಮಾತನ್ನಾದರೂ ಕೇಳಲಿ. ಎಲ್ಲ ಧರ್ಮದಲ್ಲೂ ಹಾದಿ ತಪ್ಪಿದವರಿದ್ದಾರೆ, ಮಾನವೀಯತೆಯನ್ನು ಕಳೆದುಕೊಂಡವರಿದ್ದಾರೆ. ಹಿಂದೂ ಧರ್ಮದಲ್ಲಿ ಹೇಗೆ ಬಿಜೆಪಿ RSS ಸೇರಿ ಮನುಷ್ಯತ್ವ ಬಿಟ್ಟಿದ್ದಾರೋ ಅಂತೆಯೇ ಮುಸ್ಲಿಂ ಧರ್ಮದಲ್ಲೂ ಕೂಡ. ದಾಳಿ ನಡೆದಾಗ ಪ್ರವಾಸಿಗರ ನೆರವಿಗೆ ಧಾವಿಸಿದ್ದು ಅಲ್ಲಿನ ಸ್ಥಳೀಯರು. ಧೈರ್ಯ ತುಂಬಿ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದವರ ಮಾನವೀಯತೆಯನ್ನು ಅವಮಾನಿಸುವ ಬಿಜೆಪಿ ಅತ್ಯಂತ ನಿರ್ಲಜ್ಜ ಸ್ಥಿತಿಗೆ ತಲುಪಿದೆ. ಘಟನೆಯಲ್ಲಿ ಜೀವ ತೆತ್ತ ಕರ್ನಾಟಕದ ಭರತ್ ಅವರ ಪತ್ನಿಯವರ ಸತ್ಯ ನುಡಿಯಿಂದ, ಸ್ವತಃ ಬಿಜೆಪಿ ಹಾಗೂ RSS ಕಾರ್ಯಕರ್ತನ ಮಾತಿನಿಂದ ಸ್ಥಳೀಯರ ಮಾನವೀಯತೆಯನ್ನು ಕೊಂಡಾಡಿದ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿಯವರ ಮಾತಿನಿಂದಲಾದರೂ ಬಿಜೆಪಿಗೆ ಸದ್ಬುದ್ಧಿ ಬರುವಂತಾಗಲಿ. ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟು. ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತು ಒಪ್ಕೊಳ್ತೀನಿ, ಎಲ್ಲ ಧರ್ಮದಲ್ಲಿಯೂ ಹಾದಿ ತಪ್ಪಿದವರಿದ್ದಾರೆ, ಇದು ಸತ್ಯ. ಫಾರ್ ಎಕ್ಸಾಂಪಲ್ ಇವರೇ. ಮಲ್ಲಿಕಾರ್ಜುನ್ ಖರ್ಗೆ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು. ಅವರ ಪುತ್ರನಾಗಿ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ರಾಜಕೀಯ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ಹಾದಿ ತಪ್ಪಿದವರು ಎಲ್ಲ ಕಡೆಯೂ ಇದ್ದಾರೆ ನಿಜ. ಆದರೆ ಅಮಾಯಕರನ್ನು ಹೀಗೆ ಧರ್ಮ ಕೇಳಿ ಗುಂಡು ಇಳಿಸಿದ ಒಬ್ಬ ಹಿಂದೂ ಇದ್ದರೆ ತೋರಿಸಿ ನೋಡೋಣ. RSS ಮನುಷ್ಯತ್ವ ಬಿಟ್ಟಿದೆಯಂತೆ. ದೇಶಕ್ಕೆ ಆಪತ್ತು ಬಂದಾಗ ಸ್ವಯಂ ಸೇವಕರು ರಕ್ಷಣೆಗೆ ಬಂದ ಎಷ್ಟು ಉದಾಹರಣೆಗಳು ಕೊಡಬೇಕು ಹೇಳಿ? ಭಯೋತ್ಪಾದನೆಗೆ ಧರ್ಮ ಇಲ್ವಂತೆ.
ಚೆನ್ನಾಗಿದೆ ಸ್ವಾಮಿ ನಿಮ್ಮ ಮಾತು. ಕೊಲ್ಲುವವನಿಗೆ ಧರ್ಮ ಇಲ್ಲ, ಆದರೆ ಕಾಪಾಡುವವರಿಗೆ ಧರ್ಮ ಇದೆ. ಇದು ನಿಮ್ಮ ಹಿಪೋಕ್ರಸಿ. ಹೊಡೆದವ್ರು ಯಾರೂ ಗೊತ್ತಿಲ್ಲ, ಎಲ್ಲಿ ಅವನು ಗೊತ್ತಿಲ್ಲ, ಆಗಲೇ ಅವರ ಪರವಾಗಿ ವಕಾಲತ್ತು ವಹಿಸಿದ್ರಲ್ಲ. ನಿಮಗೆ ಗೊತ್ತಾ, ಈ ಇಡೀ ದಾಳಿಯ ಟೀಮ್ ಲೀಡ್ ಮಾಡಿದ್ದು ಇದೇ ಭಾರತದ ಮುಸಲ್ಮಾನ. ಪಾಕಿಸ್ತಾನಕ್ಕೆ ಸ್ಟೂಡೆಂಟ್ ವೀಸಾ ತಗೊಂಡು ಹೋಗಿ ಬರಬೇಕಾದ್ರೆ ಹೀಗೆ ಬಂದೂಕು ಹಿಡಿದುಕೊಂಡು ಬಂದಿದ್ದ. ಇತ್ತೀಚೆಗೆ ಇನ್ನೊಂದು ವಿಡಿಯೋ ಬಂತು, ನೋಡಿದ್ರ? ಅಲ್ಲಿ ಹಿಂದೂಗಳ ಮೇಲೆ ಗುಂಡು ಹಾರ್ತಾ ಇದ್ರೆ ಅಲ್ಲಿನ ಸ್ಥಳೀಯ ಮುಸಲ್ಮಾನ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗ್ತಿದ್ದ. अल्लाहु अकबर, अल्लाहु अकबर, अल्लाहु अकबर. बैठो, पैर लंबा करो. कण्बिट नोड़ी इन्नोंदु वीडियो नोड़ी. चल रहा है आतंकवादी का निर्मूलन चल रहा है, वो सही बात है? नहीं, यहाँ अच्छा है, यहाँ ठीक है, हाँ बिल्कुल ठीक है, बिल्कुल ठीक है. वो अटैक हुआ ना, वो आतंकवादी आतंकवादी क्या हो कुछ पता नहीं, कुछ हमको कुछ पता नहीं. हम देशवासी, हाँ, हम भारत देशवासी, हम पूरा एक है. हाँ, कश्मीर एक है, एक है, कन्याकुमारी एक है, कर्नाटक एक है. सुनो, कश्मीरी लोग कश्मीर का एक है, भारत के लोग भारत की लोग हैं. कश्मीरी भारत में है? नहीं, कश्मीर कश्मीर का है. नहीं मैम, नहीं कश्मीरी भारत एक ही है. कश्मीर का है, भारत अलग है. भारत कश्मीर में है, क्या बोलता माता? ये भारत एकता है, एकता भारत है. अच्छा ठीक है. भारत माता की नहीं, भारत माता की जय बोलता नहीं. हम हाँ. क्यों? हम मुसलमान हैं. मुसलमान है तो माता, मुसलमान है तो मुसलमान एक है. भारत में मुसलमान एक है, सिख एक है, हिंदू एक है, पूरा एक है, कश्मीर एक है, पूरा एक है. माता क्या बोलता? मेरी बात सुन. हिंदू मुसलमान सिख आपस में ही ये भाई है. अभी कश्मीर भारत का एक विभाग है, भाग है. कश्मीर सेपरेट नहीं. हम आपके साथ है माता. हम भारतवासी हो, आपके साथ है. कश्मीर आपका है, कश्मीर आपका है, हम आपका है, पूरा देश आपका है. सेपरेट नहीं माता, सेपरेट में ही नहीं माता. भारत माता की जय. क्यों मतलब ನೋಡಿ, ಕಾಶ್ಮೀರಿಗರ ಮನಸ್ಥಿತಿ ಇದು ಬದಲಾಗಬೇಕಾಗಿದೆ. ಇದು ಸರಿ ಹೋಗದ ಹೊರತು बदलागಬೇಕಾಗಿದೆ. नहीं आप भारत का वासी हूँ, भारत का ये देश कश्मीर का है, भारत का है, कश्मीर भारत का है. माता एक बार बोलिए भारत माता की जय. नहीं क्यों माता? गलती है, गलती माता. ओ आई नो. उसी को बोलो. आप नहीं बोलता क्यों? आप नहीं क्यों भारत माता की जय बोलता माता? नहीं क्यों बोलता? नहीं क्यों? भारत की निवासी हूँ, जबरदस्ती नहीं है. ये भारत का है, भारत का निवासी हूँ. ये कश्मीर है. काश्मीर भारत में है माता. क्या बोलता आप? ನೋಡಿ, ಇದು ಕಾಶ್ಮೀರಿಗರ ಮನಸ್ಥಿತಿ. ಇದು ಬದಲಾಗದ ಹೊರತು ಕಾಶ್ಮೀರದ ಚಿತ್ರಣ ಬದಲಾಗೋದಿಲ್ಲ. ಆದರೆ ಭಾರತ ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಎಂದಿಗೂ ಮಾಡುತ್ತೆ. ರಿಪಬ್ಲಿಕ್ ಕನ್ನಡದ ಖ್ಯಾತ ನಿರೂಪಕ ರಂಜಿತ್ ಶಿರ್ಯಾರ್ ಈ ಘಟನೆಯ ಗ್ರೌಂಡ್ ರಿಪೋರ್ಟ್ಗೆ ಅಂತ ಕಾಶ್ಮೀರಕ್ಕೆ ಹೋದಾಗ ಮಾಡಿದ ವಿಡಿಯೋ ಇದು. ಅಲ್ಲಿನ ಸ್ಥಳೀಯ ಮುಸ್ಲಿಂ ಮಹಿಳೆಯರು ಭಾರತ್ ಮಾತಾ ಕಿ ಜೈ ಅನ್ನೋಕೆನೆ ರೆಡಿ ಇಲ್ಲ. ಕೇಳಿದ್ರೆ ನಾವು ಮುಸಲ್ಮಾನರು ಅಂತಾರೆ. ಅರ್ಥ ಆಯ್ತಾ? ಅವ್ರು ಯಾವತ್ತೂ ಕೂಡ ಈ ದೇಶಕ್ಕೆ ಹಾಗೂ ನೀವು ವಿಪರೀತವಾಗಿ ನಂಬುವ ಸಂವಿಧಾನಕ್ಕೆ ಗೌರವ ಕೊಡುವವರಲ್ಲ. ಇವರನ್ನ RSSಗೆ ಹೋಲಿಕೆ ಮಾಡ್ತಿರಲ್ಲ. ನಿಮ್ಮ ಓಲೈಕೆ ಮಟ್ಟ ಯಾವ ಮಟ್ಟಿಗಿದೆ ಅಂದರೆ ಆ ದೇವರೇ ಬಂದರೂ ನಿಮ್ಮನ್ನು ತಿದ್ದೋಕ್ಕಾಗೋದಿಲ್ಲ. ನಾವಲ್ಲ, ನೀವು ಹಾಕಿರೋ ಟ್ವೀಟ್ಗೆ ಏನೇನು ಉತ್ತರ ಬಂದಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ನೋಡಿನೂ ಹಿಂದೂ ಮುಸ್ಲಿಂ ದೇಶ ಹರಡೋದಕ್ಕೆ ನೋಡ್ತಿದೆ ಅಂತಿರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ಒಮ್ಮೆ ಈ ವಿಡಿಯೋ ನೋಡಿ. हम पहलगाम गए थे. उधर घोड़े से जाना होता था ऊपर, तो ऊपर गए तो 10-15 मिनट में वो आतंकवादी आ गए. तो हम भागे और छुपे. आतंकवादी ने ढूंढ लिया. हमें तो टोटल 2 ही दिखे थे. एक ने बोला कि मुसलमान अलग हो जाओ और हिंदू अलग हो जाओ, जेंट्स को बस. और हिंदू वाले जेंट्स को गोली मारती गन से.
और बाद में जब वो अचानक से गायब हो गए, चले गए, तब सब बोले जो बच्चे हैं वो भागो नीचे। तो हम नीचे भाग गए। मम्मी दीदी ने तो मेरे को घोड़े पर बिठा दिया था। मम्मी दीदी उतर के आई, मैं घोड़े से आया था। मुझे लगा तो गए थे, मेरे को लगा गए, अब तो गए, पर उन लोगों ने बचा लिया। मेरी मम्मी तो जा नहीं रही थी मेरे पापा को छोड़ के, पर हम दोनों के लिए तो जाना पड़ा था। हाँ, कलाम कलाम बोल रहे थे आतंकवादी। और मुसलमान बोल रहे थे, मुसलमानों को अपनी भाषा तो आती होगी, वो बोल रहे थे मुसलमान। 3 बार कलाम बोला, 3 बार उन लोगों ने मुसलमान बोला, और जो हिंदू थे उन्हें शूट कर दिया। हम तो ಈಗಲೂ ಅರ್ಥ ಆಗಿಲ್ವಾ? ನಿಮ್ಮ ತಂದೆಗೆ ತುಂಬ ಚೆನ್ನಾಗಿ ಹಿಂದಿ ಬರುತ್ತೆ, ಅವರನ್ನು ಕೇಳಿ ತಿಳಿದುಕೊಳ್ಳಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಗಡಿಯಿಂದ 106 ಕಿಲೋಮೀಟರ್ ದೂರದಲ್ಲಿರುವ ಪಹಲ್ಗಾಮ್ಗೆ ಉಗ್ರರು ನುಸುಳಿ ಬಂದಿದ್ದು ಹೇಗೆ? 1 ತಿಂಗಳ ಹಿಂದೆಯೇ ಉಗ್ರರ ಸುಳಿವಿದ್ರು ನಿರ್ಲಕ್ಷಿಸಿದ್ದು ಏಕೆ? ಗಡಿಯಿಂದ ಒಳಗೆ ಬಂದಿದ್ದು ಹೇಗೆ ಅಂದ್ರಲ್ಲ, ಅದು ನಿಮ್ಮಂಥವ್ರು ಹೀಗೆ ಪದೇ ಪದೇ ಓಲೈಕೆ ಮಾಡಿ ಸಾಕ್ತಿರೋ ಭಾರತದ ಕೆಲವು ಹಂದಿಗಳಿಂದಲೇ. ಆಗಲೇ ಹೇಳಿದಾಗೆ ಅದಿಲ್ ಅನ್ನೋ ಭಾರತದ ಇದೇ ಮುಸ್ಲಿಮನಿಂದ. ಜೊತೆಗೆ ನೀವಿವತ್ತು ಬೆಂಬಲಿಸ್ತಿರೋ ಲೋಕಲ್ ಮುಸ್ಲಿಮರ ಬೆಂಬಲದಿಂದಲೇ ಅವರು ಒಳಗೆ ಬಂದಿದ್ದು. ಯಾವ ಹಿಂದೂಗಳು ಕೂಡ ಅವರನ್ನು ಒಳಗೆ ಬಿಟ್ಕೊಂಡಿಲ್ಲ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರೇ, ನಮಗೆ ಬಂದ ಮಾಹಿತಿ ಪ್ರಕಾರ ಉಗ್ರರ ಸುಳಿವು ಮೊದಲು ಭಾರತೀಯ ಸೇನೆಗೆ ಸಿಕ್ಕಿರಲಿಲ್ಲ. ನಿಮಗೇನಾದರೂ ಸಿಕ್ಕಿದ್ದಿದ್ರೆ ಅದನ್ನು ಕೊಡಬಹುದಿತ್ತಪ್ಪ. ಇಂಟೆಲಿಜೆನ್ಸ್ ವೈಫಲ್ಯವಾಗಿದ್ದೇಕೆ? ಪಹಲ್ಗಾಮ್ನಲ್ಲಿ ಭದ್ರತೆ ನಿಯೋಜಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದೇಕೆ? ಅಮರ್ನಾಥ್ ಬೇಸ್ ಕ್ಯಾಂಪ್ ಎನಿಸಿಕೊಂಡಿರುವ ಪ್ರದೇಶದಲ್ಲಿ ಒಬ್ಬನೇ ಒಬ್ಬ ಯೋಧನನ್ನು ಕೂಡ ನಿಯೋಜಿಸದೇ ಇರೋದು ಏಕೆ? ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಸರ್ಕಾರಕ್ಕೆ ಪೊಲೀಸ್ ಸ್ಟೇಷನ್ ಮೇಲೆ ಮುಸ್ಲಿಮರು ದಾಳಿ ಮಾಡ್ತಾರೆ ಅನ್ನೋದನ್ನೇ ಕಂಡು ಹಿಡಿಯೋಕ್ಕಾಗಿಲ್ಲ. ನೀವು ಇಷ್ಟು ದೊಡ್ಡ ದೇಶದ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತೀರಾ. ಇದನ್ನು ಮಾತಾಡೋಕ್ಕೂ ಮೊದಲು ಒಮ್ಮೆ ಓಮರ್ ಅಬ್ದುಲ್ಲಾ ಹಾಗೂ ನಿಮ್ಮದೇ ಪಕ್ಷದ ಸೀನಿಯರ್ ಲೀಡರ್ ಶಶಿ ತರೂರ್ ಅವರ ಮಾತು ಕೇಳಿಸ್ಕೊಳ್ಳಿ. ಅವರಿಗಿಂತ ನೀವೇನು ಬುದ್ಧಿವಂತರಲ್ಲ, ಅದಂತೂ ಗ್ಯಾರಂಟಿ. जम्मू कश्मीर की सिक्योरिटी, जम्मू कश्मीर की सुरक्षा, जम्मू कश्मीर के लोगों की चुनी हुई हुकूमत की जिम्मेदारी नहीं है, लेकिन तब भी यहाँ के वजीर आला की हैसियत से, यहाँ की टूरिज्म के मिनिस्टर की हैसियत से मैंने इन लोगों को दावत दी थी यहाँ आने की। मेजबान होते हुए मेरी जिम्मेदारी थी कि सही सलामत मैं इन्हें यहाँ से वापस भेजूं, नहीं भेज पाया और माफी मांगने के अल्फाज नहीं थे। क्या कहता हूं उनको, उन छोटे बच्चों को। ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದಾಗ ಎಲ್ಲವೂ ಸರಿಯಾಗಿ, ಆದರೆ ಸುಪ್ರೀಂ ಕೋರ್ಟ್ ಆತುರದಿಂದ ಅಲ್ಲಿ ಚುನಾವಣೆ ಮಾಡಬೇಕು ಅನ್ನೋ ಆದೇಶ ಕೊಡ್ತಾರೆ. ಜಮ್ಮು ಕಾಶ್ಮೀರ ಕೇಂದ್ರ ಸರ್ಕಾರದ ಕೈ ತಪ್ಪು ಹೋಗುತ್ತೆ. ಓಮರ್ ಅಬ್ದುಲ್ಲಾ ಅವರು ಈ ಪಹಲ್ಗಾಮ್ನಲ್ಲಿ ಟೂರಿಸಂಗೆ ಅವಕಾಶ ಮಾಡಿಕೊಟ್ಟಿದ್ದನ್ನು ಸೇನೆ ಕೂಡ ತಿಳಿಸ್ಲಿಲ್ಲ. ಇಷ್ಟು ದೊಡ್ಡ ದೇಶ ಅಂದಾಗ ಒಂದೊಂದು ಸಲ ಸೆಕ್ಯೂರಿಟಿ ಫೇಲ್ಯೂರ್ ಆಗಿಯೇ ಆಗುತ್ತೆ. ಅದರಲ್ಲಿ ಸರ್ಕಾರದ ತಪ್ಪು ಖಂಡಿತ ಇದೆ. ಆದರೆ ಅದನ್ನು ಇಟ್ಕೊಂಡು ಇಸ್ಲಾಮಿಕ್ ಭಯೋತ್ಪಾದಕರನ್ನು ಬೆಂಬಲಿಸೋದಕ್ಕೆ ಹೊರಟಿದ್ದೀರಲ್ಲ, ಇಷ್ಟರ ಮಟ್ಟಿಗೆ ಓಲೈಕೆ ಬೇಕಾ ಪ್ರಿಯಾಂಕ್ ಖರ್ಗೆ ಅವರೇ? ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಹಾಗೂ ನಿಮ್ಮ ಫ್ಯಾಕ್ಟ್ ಚೆಕ್ಕರ್ ಜುಬೈರ್ ಅವತ್ತು ಅಲ್ಲಿ ಇದ್ದಿದ್ರೆ ಅವರು ಜುಬೈರ್ಗೆ ಏನು ಮಾಡ್ತಿರ್ಲಿಲ್ಲ, ನಿಮ್ಮನ್ನು ಬಿಡ್ತಾ ಇರಲಿಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ಳಿ ಸಾಕು. ಇನ್ನು ಮೇಲಾದರೂ ಈ ಓಲೈಕೆ ರಾಜಕಾರಣ ಬಿಟ್ಬಿಡಿ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.